ಮಾಸದಲ್ಲಿ ವಿಶೇಷ ಪೂಜೆಗಳು. ತುಳಸಿ ವಿವಾಹ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿಯಿಂದ ಪೂರ್ಣಿಮೆಯ ತನಕ ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾದದ್ದು. ತುಳಸಿ ಪೂಜೆಯನ್ನು ದೈನಂದಿನ ಪೂಜೆಯನ್ನಾಗಿ ಮಾಡುವಾಗ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತುಳಸಿ ದೇವಿಗೆ ಪೂಜೆ ಮಾಡುವುದು ತುಂಬ ಶ್ರೇಯಸ್ಕರ. ಪೂಜೆ ಮಾಡುವಾಗ ಕುಂಕುಮ, ಹಾಲು, ಹೂವು, ಅಕ್ಷತೆ ಇಟ್ಟು ಪೂಜೆ ಮಾಡಬೇಕು. ಹಸಿರು ಮತ್ತು ಕೆಂಪು ಹೂವಿನಿಂದ ಅಲಂಕಾರ ಮಾಡಬಹುದು. ದೀಪ ಹಚ್ಚಿ ತುಳಸಿ ದೇವಿಯನ್ನು ನಮಸ್ಕರಿಸಬೇಕು. ನಮೋ ನಮಃ ತುಳಸಿ ಕೃಷ್ಣೆ, ನಮೋ ನಮಃ ಹರಿಪ್ರಿಯೆ ಎಂಬ ಜಪ ಮಂತ್ರ ಜಪಿಸಬಹುದು. ವಾರದ ವಿಶೇಷ ಪೂಜೆಯಲ್ಲಿ ಗುರುವಾರ ಮತ್ತು ಶುಕ್ರವಾರ ತುಳಸಿ ಪೂಜೆ ವಿಶೇಷವಾಗಿ ಮಾಡಲಾಗುತ್ತದೆ. ತುಳಸಿಗೆ ಹಾಲು, ತುಪ್ಪ, ಜೇನು, ಸಕ್ಕರೆ, ಪಂಚಾಕ್ಷತ್ರ ಮೂಲಕ ಅಭಿಷೇಕ ಮಾಡಬಹುದು. ಹಾಲು, ಸಕ್ಕರೆ, ಬಾಳೆಹಣ್ಣು, ಪಾಯಸ ಮತ್ತು ಪುಳಿಯೋಗರೆ ನೈವೇದ್ಯ ಸಮರ್ಪಿಸಬಹುದು. ಮಾಸಿಕ ಪೂಜೆ ಮಾಡುವಾಗ ಪೌರ್ಣಿಮೆ ದಿನ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆ ಮಾಡಬೇಕು. ತುಳಸಿಗೆ ಗಂಗಾಜಲ ಅಥವಾ ಹಾಲು ಅಭಿಷೇಕ ಮಾಡಬಹುದು. ದೀಪಮಾಲೆ ಹಚ್ಚಿ ತುಳಸಿ ಸನ್ನಿಧಿಯಲ್ಲಿ ಭಜನೆ ಮಾಡಬಹುದು. ಇನ್ನು ಕಾರ್ತಿಕ ಮಾಸದ ವಿಶೇಷ ಪೂಜೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚುವುದು ಅತೀವ ಶ್ರೇಯಸ್ಕರ. ತುಳಸಿ ರಾಮಾಯಣ ಪಠಣ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಬಹುದು. ತುಳಸಿ ದೇವಿಗೆ ಶ್ರೀಮಂತ ಹೂವಿನ ಅಲಂಕಾರ ಮಾಡುವುದು ತುಂಬ ಶುಭಕರ. ಕೈತುತ್ತಿಗೆ ದೀಪ ಹಚ್ಚುವುದು ಮನೆಗೆ ಶುದ್ಧತೆಯನ್ನು ತರುತ್ತದೆ. ಇನ್ನು ತುಳಸಿ ವಿವಾಹದಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿಯಿಂದ ಪೂರ್ಣಿಮೆಯವರೆಗೆ ತುಳಸಿ ವಿವಾಹ ಮಾಡುವುದು ವಿಶೇಷ. ತುಳಸಿ ಮತ್ತು ಶಾಲಿಗ್ರಾಮನಿಗೆ ಮಂಗಳಸೂತ್ರ ಕಟ್ಟುವುದು. ಅಕ್ಷತೆ, ಹೂವು, ಹಾಲು, ಕುಂಕುಮ, ಹಾರಮಾಲೆ, ಬಾಳೆಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಬಹುದು. ಶ್ರೀ ತುಳಸಿ ವಿವಾಹ ಮಂತ್ರ ಪಠಿಸುತ್ತಾ ತುಳಸಿ ಪೂಜೆ ಮಾಡುವುದು ತುಂಬ ಸೂಕ್ತ. ತುಳಸಿ ಪೂಜೆ ಮಾಡುವಾಗ ಈ ಪೂಜಾ ಮಂತ್ರವನ್ನು ಜಪಿಸಿದರೆ ತುಂಬ ಒಳ್ಳೆಯದು. ನಮೋ ನಮಃ ತುಳಸಿ ಕೃಷ್ಣೆ, ನಮೋ ನಮಃ ಹರಿಪ್ರಿಯೆ, ನಮೋ ನಮಃ ತುಳಸಿ ದೇವಿ, ನಮೋ ನಮಃ ನಮೋ ನಮಃ. ತುಳಸಿ ಪೂಜೆಯ ಲಾಭಗಳು ಏನೆಂದರೆ ಮನೆಯಲ್ಲಿ ಪವಿತ್ರತೆ ಮತ್ತು ಶುದ್ಧ ವಾತಾವರಣ ಉಂಟಾಗುತ್ತದೆ. ಎರಡನೆಯದಾಗಿ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ಲಭ್ಯವಾಗುತ್ತದೆ. ಕಷ್ಟಗಳು ದೂರವಾಗುತ್ತವೆ ಮತ್ತು ಮಂಗಳ ಕಾರ್ಯಗಳು ಸುಗಮವಾಗುತ್ತವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್